ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಾಗ ಸ್ಪೆಷಲ್ ಏನಿಲ್ಲ. ಸೊ ಆಸ್ ಯೂಸ್ವಲ್ ಅದೇ ಮತ್ತು ಕೆಂಬಾವಿನ ಶಾಪೂರ್ ಹೊಂಟೀನಿ. ಸೊ ಅದೇ ಅದು ನಮ್ಮ ಅಣ್ಣ ಒಬ್ಬ ಮೈಕ್ ತರ್ಸೇನ್ರಿ. ಅದು ಮೈಕ್ ವ್ಲಾಗಿಂಗ್ದಾಗ ಯೂಸ್ ಆಗ್ತದೆ. ಸೊ ಗಾಡಿ ಮೇಲೆ ಹೋಗೋ ಟೈಮಿಗೆ ಅದ್ರಾಗ ಹೋಗೋ ಟೈಮಿಗೆ ಹೆಲ್ಮೆಟ್ದಾಗ ಇಟ್ಕೊಂಡು ಮಾತಾಡಿದ್ರೆ ಕ್ಲಿಯರಾಗಿ ಕೇಳ್ತದೆ. ಅಂದ್ರೆ ವಾಯ್ಸ್ ಬ್ಯಾಕ್ ವಾಯ್ಸ್ ಏನು ಬರೋಲ್ಲ. ಸೊ ಅಂಥ ಮೈಕ್ ತರ್ಸೇನೆ. ಅದೇ ಮೈಕ್ ತೊಗೊಂಡಿನಿ. ಈಗ ಅವ್ನ ಬಳಿ ಬರ್ಸಿದ ಅವ್ನ ಬಳಿ ಹೋಗಿ ಸಿಗ್ತೀನಿ ನಮಗೆ. ಏನಾರಿ ಮೈಕ್ ಕೊಡೋಣ ಇದೇ ಮೈಕ್, ಯಾಕಂದ್ರೆ ನಾನು ತೊಗೋದ್ರೆ ಅದಕ್ಕೆ ಟೆಸ್ಟ್ ಮಾಡೋದು ಹಾಕೋದು. ಮೈಕೆಲ್ಲ ತಂದಿದ್ದಾಗ್ಯದ ರೀ. ಬ್ಯಾಗ್ ಹಾಕೊಂಡು ಹೋಗೋದು ಮೈಕ್ ಹೆಂಗೆ ಹೋಗಿ ತೋರಿಸ್ತೇನೆ ನಮಗೆ, ಯಾಕಂದ್ರೆ ನಾನು ತೊಗೋದ ರೀ. ನಾನು ಮೈಕ್ ಯೂಸ್ ಮಾಡೋದು ಬ್ಲಾಗಿಂಗ್. ಅದು ಹೆಂಗೆ ಯೂಸ್ ಆಗೋದು ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಮೈಕ್ ಹೆಂಗೆ ಅಂದ್ರೆ ಹಿಂಗೆ ನೋಡ್ರಿ. ಸಾರಿ, ಇಷ್ಟೇ. ಈ ಕನೆಕ್ಟ್ರ್ ಅನ್ನೋದು ಫೋನಿಗೆ ಕನೆಕ್ಟ್ ಮಾಡೋದು. ಇದು ನಮ್ಮ ಕಂಫರ್ಟೇಬಲ್, ಕೈಯಾಗಾದ್ರೆ ಇಡ್ಬೋದು, ಇದೆಲ್ಲ ಅಟ್ಯಾಚ್ ಮಾಡ್ತಾರೆ. ಸೊ ಬರೀ ಇವೆಲ್ಲ ಸೆಟಪ್ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಸೀದಾ ಇಲ್ಲ ಇನ್ನೂ ಹೆಲ್ಮೆಟಿಗೆ ಕುಡ್ಸೋದು ನೋಡೋದು. ಹೆಲ್ಮೆಟಿಗೆ ಹೆಂಗೆ ಕುಡಿಸ್ಬೇಕು ಅದು ಗೊತ್ತಿಲ್ಲ. ಎಂತಾದ್ರೂ ಹೆಲ್ಮೆಟ್ ಬರೀ ಹೆಲ್ಮೆಟಿಗೆ ಒಂದು ಫಿಕ್ಸ್ ಮಾಡಮ್ಮ. ಫಿಕ್ಸ್ ಮಾಡಿದ್ಮ್ಯಾಗ ಸಿಗ್ತೇನೆ ನಾವು. ಇಲ್ಲಿ ಫಿಕ್ಸ್ ಮಾಡ್ಬೇಕು ಬರ್ರಿ. ಸೊ ಬರೀ ಹೆಲ್ಮೆಟ್ದಾಗ ಮೈಗೇನು ಸೆಟ್ ಮಾಡ್ಕೊಂಡಿದ್ದು ಸೀದಾ ಇಲ್ಲಿಂದ ಹೋಗೋದನ್ನ ಗಾಡಿಗೆ ಪೆಟ್ರೋಲ್ ಒಂದು ಹಾಕ್ಸ್ಕೊಂತೀನಿ. ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡೆ ಸಿಗ್ತೀನಿ ನಿಮ್ಗೆ. ಬರೀ ಸೀದಾ ಪೆಟ್ರೋಲ್ ಹಾಕೊಂಡು ಸೀದಾ ಹೋಗೋದು ಊರಿಗೆ ಸಿಗ್ತೀನಿ. ನಮಸ್ಕಾರ ಹೇಳಂಗೆ ಹುಡುಗ ಇಚ್ಚವ್ರಿ. ಫುಲ್ ಡೇಂಜರ್ ಕಾಣಿದ್ರಿ. ಫೋನ್ಯಾಗ ತೋರ್ಸ್ಲಿಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ. ಬಟ್ ಇಲ್ಲ ಏನು ಸ್ವಲ್ಪ ಮುಂದೆ ನಾನು ಇದರಿಂದ ಕಾಣ ನಿಮಗೆ. ಸೊ ವಿಡಿಯೋ ಎಲ್ಲ ಬಂದವ. ಸೊ ಮುಂದೆ ಕ್ಯಾಪ್ಚರ್ ಆದ್ರೆ ತೋರಿಸ್ತೀನಿ. ಬಟ್ ನನಗಂತೂ ಇಲ್ಲಿಂದ ಭಾಳ ಡೇಂಜರ್ ಕಾಣಕಂತೀನಿ. ನಿಮಗೆ ಕಾಣ್ತಿರ್ಬೇಕನ್ನ. ಸೊ ಇಲ್ಲ, ಸೊ ಅದೇನು ವೈಟ್ ಲೈಟ್ ಎಲ್ಲ ಕಾಣಂತದಲ್ರಿ. ಸೊ ಅದೆಲ್ಲ ಬೆಂಕಿ ಹಚ್ಚಿರಿ. ಸೊ ಇನ್ನು ನಾನು ಈಗ ಹಿಂದಿನ ನೋಡಿದ್ರೆ ಫುಲ್ ಡೇಂಜರ್ ಕಾಣತ್ತದ. ಬರ್ರಿ ಇಲ್ಲ ಫೋನ್ನಾಗ ಅಷ್ಟೊಂದು ಕ್ಯಾಪ್ಚರ್ ಆಗೋಂತಿಲ್ಲ. ಬಟ್ ಭಾಳ ಡೇಂಜರ್ ಕಾಣಕಂತಿದ್ರ. ಬರೀ ಇನ್ನೊಂದ್ ಸ್ವಲ್ಪ ಮುಂದೆ ಒಂದು ತೋರಿಸ್ತೇನೆ ನಿಮ್ಗೆ. ಫುಲ್ ಡೇಂಜರ್ ಅದು. ಇಲ್ಲೊಂದು ಕಾಣ್ತಿರ್ಬೋದು ಸ್ವಲ್ಪ ಒಂದೇ ಡ್ರೈವ್ ಮಾಡಲ್ರಿ ಅಜ್ಜಿ ಕೊಟ್ಟಾಗ. ಸೊ ಇನ್ನೊಂದ್ ಸ್ವಲ್ಪ ಮುಂದೆ ಒಂದು ತೋರಿಸ್ತೀನಿ. ಚಲೋ ಅಲ್ಲ ಇಲ್ಲಿ ರೋಡಿಗೆ ಹಚ್ಚಾರ ಅನಿಸ್ತು. ರೋಡಿಗೆ ಕಾಣತ್ತ ಬರಲ್ಲ. ಮುಂದೆ ಒಂದು ತೋರಿಸ್ತೀನಿ. ಸೊ ಇಲ್ಲಿ ಕಾಣ್ತಿರ್ಬೋದು ನಮಗೆ. ಒಂದು ಸೆಕೆಂಡ್ ರೀ, ಬೈಕ್ ಹಚ್ತೀನಿ. ನಿಂತಿಲ್ಲ ಇಲ್ಲಿ ನೋಡ್ರಿ. ಫುಲ್ ರೋಡ್ ತನಕ ಬಂದಿದ್ರಿ. ಈಗ ರೋಡ್ ಮೇಲೆ ಬಂದ್ರೆ ಹೆಂಗ್ ಮಾಡ್ತೀರಿ? ಸೊ ಬರ್ರಿ, ಹಿಂದೆ ಯಾವ್ದೋ ಗಾಡಿ ಹೊಂಟವ. ಇದೇ ತೋರಿಸ್ಬೇಕಂತ ಮಾಡಿ. ಅಂದ್ರೆ ಫುಲ್ ಡೇಂಜರ್ ಕಾಣಕತ್ತಿದ್ರು ಇದು. ಸೊ ನೈಟ್ ಟೈಮಿಗೆ ಬರ್ಲಿ. ಇದ್ರಕ್ಕಿಂತ ಅಗಡಿ ಜಾಸ್ತಿ ಹಚ್ಚಾರಿ. ಇಲ್ಲೇನು ಹಚ್ಚಾರೋದು ಇಷ್ಟೇ. ನಮ್ ಈ ಕ್ಯಾಮ್ರಾದಾಗ ಕವರ್ ಹಾಕುಂತದ ಇಷ್ಟೇ ರೀ. ಇದ್ರಕ್ಕಿಂತ ಜಾಸ್ತಿ ಆ ಕಡೆ ಇನ್ನೊಂದ್ ಸ್ವಲ್ಪ ಹಿಂಗ್ ಕಾಣಕಂತಲ್ಲ ಅಲ್ಲಿ ಹಚ್ಚಾರ. ಮಸ್ತ್ ಇದ್ರಿ. ಬರ್ರಿ, ಸೊ ಇದೇ ತೋರ್ಸೋದಕ್ಕೆ ಅದಕ್ಕೆ ನಿಂತಿದ್ದೆ. ವೀಕ್ಷಿತ ಹೋಗೋರಿ. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಪ್ರೀತಿ ಮಾಡ 2000 years later. ಸೊ ಗೈಸ್, ರಾತ್ರಿ ಸ್ವಲ್ಪ ಲೇಟ್ ಆಯ್ತು ಬರೋಕ್ಕೆ. ಸೊ ಬಂದೀನಿ. ರಾತ್ರಿ ಲೇಟಾಗಿ ಬಂದು ಸೀದಾ ಮಕ್ಕೊಂಡ್ಮ್ಯಾಗ ಜಸ್ಟ್ ಈಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಮತ್ತೆ ವಿಡಿಯೋ ಚಾಲು ಮಾಡಕೊಂತೀನಿ. ಸೊ ಸ್ವಲ್ಪ ಕೆಲಸ ಹೊರಗೆ ಹೋಗಿ ಬರೋದು. ಹೊರಗೆ ಹೋಗಿ ಬಂದ್ಮ್ಯಾಗ ಸಿಗ್ತೀನಿ ನಮಗೆ. ಈಗ ಮೈಕ್ ಫಿಟ್ ಮಾಡಿ ಇಲ್ಲಿ ಅದ ಟೆಸ್ಟ್ ಮಾಡಕೊಂತೀನಿ ಹೆಂಗೆ ಬರೋಕಂತ. ಸೊ ಇದೆಲ್ಲ ಆಗ್ಯದ. ಸೀದಾ ಹೊರಗೆ ಹೋಗೋದು. ದೋಸ್ತರು ಯಾರನ್ನ ಫೋನ್ ಹಚ್ಚಿ ಅವ್ರು ಕರ್ಕೊಂಡು ಸೀದಾ ಹೊರಗೆ ಹೋಗೋದು. ಲೆಟ್ಸ್ ಗೋ. ಬರೀ ಸಿಸ್ಟರ್ ಇಲ್ಲಿ ಸಿಸ್ಟರ್ ಚಾಯ್ ಚಾ ಮಾಡಿದ್ವಿ. ನಮಗೆ ಹೊರಗೆ ಫುಲ್ ರೋಡಿಗೆ ಬಿಡ್ಕೊಳ್ಳೋಂತ. ಬರ್ರಿ ಸೀದಾ ಇನ್ನೊಬ್ಬರ ಮೇಲೆ ಹೊಂಟೀನಿ. ಇನ್ನೊಬ್ಬ ಪಾಲ್ತಾರೋ ಇನ್ನೊಬ್ಬ ಪಾಲ್ತಾರೋ ಹಂಗಿಲ್ಲ ತೋರಿಸ್ತೀರ. ಯಾರು ಬೈಕ್ ಹೋಗಿ ಬರೀ ನೆಕ್ಸ್ಟ್ ಅವ್ನ ಬಲ್ಲಿ ಹೊಂಟೀವಿ.
ಯಾರೋ ಒಂದು ದೋಸ್ತಂದ ಬಡ್ಡೆ ಅಂತ ಕಿಲೋ ಹುಡುಗ ಫುಲ್ ಡೇಂಜರ್ ಮಿಸ್ಟರ್ ಚಾಯ್ ಚಾ ಕುಡ್ಕೊಂಡಾರ ಇಲ್ಲಿಗೆ. बराबर होता नहीं क्या बोलने को. चले एक काम कर 200 रुपए दे और 50 रुपए काट ओवर एक्टिंग के वजह. ಎಲ್ಲಿಗೆ ಬಂದ್ವಿ? ಸೀದಾ ಮನೆಗೆ ಹೋಗಿ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿದ್ದೆ. ಹೊರಗೆ ಹೋಗಿ ಬಂದು ಸೀದಾ ಬಂದು ಮಕ್ಕೊಂಡು ಮತ್ತು ಸೀದಾ ಹೀಗೆ ಎದ್ದೀನಿ ರೀ. ಎದ್ದು ಏನು ಮಾಡ್ಬೇಕು ತಿಳಿಯಾಗಿದೆ. ಚಿಕನ್ ತಂದಂತ ಚಿಕನ್ ಕುಕ್ ಮಾಡಿದೆ, ಅದೇ ವಿಡಿಯೋ ಮಾಡ್ತೀನಿ ಅಂತ ಅದೇ ನೋಡ್ರಿ. ಗಿಚ್ ಮಾಡೋಣ ಅವ್ರ ಗಿಚ್ಚು ಆಣ ಅವ್ರ ಮಳೆ ಬಂದದ್ದು. ಏನಿದ್ರು ಗಿಚ್ಚು ಬ್ಲಾಗ್ದಾಗೆ ಎಷ್ಟು ಮಳೆ ಬಂದದ ಎಲ್ಲ ತೆಗೆಸ್ಕೊಂಡಿವಿ. ನಾನು ತೆಗೆಸ್ಕೊಂಡಿಲ್ಲ. ಯಾಕಂದ್ರೆ ಅವ್ರ ಮನೆಗೆ ಚಪ್ಪಲಿ ಪೂಜೆ ಮಾಡ್ತಾರೆ. ಹೊರಗಿಚ್ಚು ತೆಗೆಸ್ಕೊಂಡಿದ್ದಾಗಿದೆ. ಒಂದೆರಡು ಫೋಟೋ ತಕೊಂಡು ಸೀದಾ ಶವನ ಮನೆಗೆ ಹೋಗಿ ಡಸ್ಟಿಂಗ್ ಮಾಡಿ ಸೀದಾ ಹೋಗೋದು ಇಲ್ಲಿಂದ. ಇನ್ನೂ ಮನೆಯಾಗ ಇನ್ನೂ ಮಾಡೋವಂತಾರೆ. ಇನ್ನೂ ತೋರಿಸ್ಕೊಂಡು ವಿಡಿಯೋ ಸೊ ಮನೆಗೆ ತೊಯ್ಸ್ಕೊಂಡಿದ್ದೆ ಎಲ್ಲ ಆಗಿದೆ. ತೊಯ್ಸ್ಕೊಂಡು ಮತ್ತು ಸೀದಾ ಡ್ರೆಸ್ಗೆ ಚೇಂಜ್ ಮಾಡ್ಕೊಂಡು ಸೀದಾ ಚಿಕನ್ ಮಾಡಲು ಬಂದೀನಿ. ಇದು ಗ್ರೇವಿ ಮಾಡ್ತಾರೆ. ಇದೇನದ ಕಬಾಬ್ ಮಾಡೋದು. ಸೊ ಬರ್ರಿ ಅದು ಗ್ರೇವಿದಾಗ ಮಾಡೋದಕ್ಕೆ ಮಸಾಲೆ ಗಿಸಾಲ ಹಾಕೋಂತಾಳೆ ನಮ್ಮ ತಂಗಿ. ಸೊ ಅದು ಹಾಕೊಂಡ್ಮ್ಯಾಗ ಕಬಾಬ್ ಮಾಡ್ಬೇಕು. ಕಬಾಬ್ ಏನೇನು ಹಾಕ್ತಾರೆ ಇದೇನದ ಗ್ರೇವಿ ಮಾಡೋಕೆ ರೆಡಿ ಆಗಿದೆ. ನೆಕ್ಸ್ಟ್ ಕಬಾಬಿಗೆ ಐಟಮ್ ಏನದ ಅಕ್ಕಿನೇ ಹಾಕ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನೇನು ಹಾಕ್ತಾರೆ. ಸೊ ಬರ್ರಿ ಇವತ್ತು ನೋಡಮ್ಮ ಏನೇನು ಹಾಕ್ತಾರೆ. ಇದ್ರಾಗ ಗರಂ ಮಸಾಲೆ ಬಿದ್ದದ, ಅಲ್ಲ ಹುಳ ಪೇಸ್ಟ್ ಬಿದ್ದದ. ನೆಕ್ಸ್ಟ್ ಏನು ಬೀಳ್ತದೆ? ಈ ಕಾರ್ನ್ಫ್ಲವರ್ ಹಿಟ್ಟು. ಸೊ ಸ್ವಲ್ಪ ಅದು ಬೇಡ. ಸೊ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಂಡಿದ್ದದ ಹಾಕ್ಕೊಂಡು ಸೊ ಬರ್ರಿ ಇದೇನಾದ ಮಿಕ್ಸ್ ಮಾಡ್ಕೊತಾಳೆ. ನಮಗೆ ಸ್ವಲ್ಪ ಹೊರಗೆ ಕೆಲಸ ಅದು ಹೋಗಿ ಬರೋದು. ನಮಗೆ ಹೊರಗೆ ಹೋಗಂದರೆ ಸೀದಾ ಹೊರಗೆ ಹೋಗೋದು. ಇಲ್ಲ ಹೊರಗೆ ಹೋದ್ಮೇಲೆ ಸಿಗ್ತೇನೆ ನಿಮಗೆ. ಸೊ ಹೊರಗೆ ಹೋಗಿ ಬಂದಿದ್ದು ಆಗ್ಯದ. ಈಗ ಅಲ್ಲಿ ನೋಡ್ತೀನಿ ಸ್ವಲ್ಪ ಮಳೆ ಅದ. ಸ್ವಲ್ಪ ಅಲ್ಲಿ ಅಂದರೆ ಇಲ್ಲಿ ಆಯಿಲ್ ಫ್ರೈಗೆ ಇಟ್ಟು ಅಲ್ಲಿ ಹೊರಗೆ ಹೋಗ ಬರೀನ ಇದಿಷ್ಟು ಮಾಡೋದದ. ಮಾಡಿದ್ಮೇಲೆ ಸಿಗ್ತಾನೆ ಮಾಡಿದ್ಮೇಲೆ ಹೆಂಗೆ ಆಗ್ತದೆ ಟೇಸ್ಟ್ ರಿವೀಲ್ ಮಾಡೋದು. ಒಂದು ಸ್ವಲ್ಪ ಟೇಸ್ಟ್ ಹೆಂಗೆ ಅದನ್ನು ಒಂದು ತಿಂತೇನೆ ಆರಾಮ ತೋರಿಸಿ. ಅಷ್ಟೇ ಆಗೈತೆ ಅಂತಾರೆ ಉಪಯೋಗಿ. ಬರೀ ನಾ ಮಾಡ್ತೇನೆ. ನಾ ಮಾಡಿದ್ಮೇಲೆ ಭಾಳ ಎಂಜಾಯ್ ಮಾಡ್ತೀನಿ. बेटा तुमसे ना हो पाएगा. ಎಣ್ಣೆ ಚಿಡ್ತೀರಿ ಅದು ಯಾರು ಮಾಡ್ತಾರೆ ಅವರೇ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ಮತ್ತೆ ವಿಡಿಯೋ ಚಾಲು ಮಾಡ್ತೇನೆ. ಸೊ ಬರ್ರಿ ಹುಡುಗ ಕರ್ಕೊಂಡಿದ್ದ ಮನೆಗೆ ಹೋಗಿ ಸೀದಾ ಈಗ ನಮ್ಮ ಅಡ್ಡ ಹೊಂಟೀವಿ. ನಮ್ಮ ಅಡ್ಡ ಟೀ ಪಾಯಿಂಟ್ ಅದ್ರ ಟೀ ಪಾಯಿಂಟ್ದಾಗ ಮಾತಾಡ್ತೀವಿ ನಾವು. ಬರ್ರಿ ಟೀ ಪಾಯಿಂಟಿಗೆ ಒಂದು ಸಿಗುತ್ತೆ ನಿಮ್ಗೆ ಸೀದಾ. ಅಲ್ಲಿ ಫುಲ್ ರಶ್ ಇರ್ತದೆ ರೀ. ವಿಡಿಯೋ ಮಾಡೋಕ್ಕಾದ್ರೆ ಅದು ಇಲ್ಲ ಅಂದ್ರೆ ಇಲ್ಲ. ಬರ್ರಿ ಸೊ ಇಷ್ಟೊತ್ತು IPL ಮ್ಯಾಚ್ ನೋಡ್ಕೊಂಡು ಇದ್ರಾಗ ಕುಂತಿದ್ವಿ ಮಿಸ್ಟರ್ ಟೀದ ಒಳಗೆ. ಸೊ ಅಲ್ಲಿ IPL ಮ್ಯಾಚ್ ನೋಡೋ ಟೈಮಿಗೆ ಕರೆಂಟ್ ಹೋಗಿಬಿಟ್ಟಾವು. ಕುಂತೀವಿ ಕರೆಂಟ್ ಬರ್ದಿಂದ ಒಂದು ಹಾಫ್ ಆನ್ ಅವರ್ ಕುಂತ್ರೆ ಕರೆಂಟ್ ಬಂದಿಲ್ಲ. ಸೊ ಕರೆಂಟ್ ಬರಲ್ಲ ಅಂತ ಎದ್ದು ಬಂದೀವಿ. ಎದ್ದು ಬರೋಣ ಈಗ ಸಡನ್ಲಿ ಕರೆಂಟ್ ಬಂದ. ಹಸಿವೆ ಸುದ್ದಿಲ್ಲ ರೀ. ಬರ್ರಿ ಈಗ ಸೀದಾ ಮನೆಗೆ ಹೋಗೋದ. ಮನೆಗೆ ಹೋಗಿ ಸೀದಾ ಬ್ಲಾಗ್ ಎಂಡ್ ಮಾಡ್ತೀನಿ. ಬರ್ರಿ ಹೋಗೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಅದು. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಸೇರಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಯಾರ್ಯಾರು ಆಂಟಿಗಳು ವಿಡಿಯೋ ನೋಡೋಂತಿರಲ್ಲ, ನಮ್ಮ ಮನೆ ಬಾಜು ಆಂಟಿದವರಾಗಲಿ ಯಾರೇ ಆಗಲಿ, ಸೊ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋ. बाय बाय टाटा गुड बाय.